ಕ್ಯಾನ್ಸರ್ ಪೀಡಿತ ಪತಿಯ ಚಿಕಿತ್ಸೆಗಾಗಿ ತರಕಾರಿ ಮಾರ್ತಿದ್ಲು ಸತಿ ವಸಂತ. ಕೈ ಕಟ್ಟಿ ಹಾಕ್ತು ಕೊರೋನಾ. ಗಂಡನ ಸಾವು, ಪತ್ನಿ ಮಕ್ಕಳ ಗೋಳಾಟ. ಮಗನಿಗಾಗಿ ತಾಯಿ ಹಂಬಲಿಕೆ, ಬಂಡಿ ಅಲೆಮಾರಿಗಳ ನೋವಿನ ಬದುಕು. ಟಿವಿ9 ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆಯಾಯಿತು ಮನ ಮಿಡಿಯೋ ಕೊರೋನಾ ಕಷ್ಟ. ಇದುವೇ ಈ ಹೊತ್ತಿನ ಕಾರ್ಯಕ್ರಮ ಕೊರೋನಾ ಹಾಟ್ಸ್ಪಾಟ್ ಟಿವಿ9 ಗ್ರೌಂಡ್ ರಿಪೋರ್ಟ್. ನಾನು ಶುಭಶ್ರೀ ಜೈನ್. ಗಾರೆ ಕೆಲಸ ಮಾಡ್ತಿದ್ದ ಆಕೆಯ ಪತಿ ಇಡೀ ಸಂಸಾರದ ನೊಗ ಹೊತ್ತಿದ್ದ. ಆದ್ರೆ ವಿಧಿ ಆತನ ಜೊತೆಯಲ್ಲಿ ಆಟವಾಡಿತ್ತು. ಕ್ಯಾನ್ಸರ್ ಮಹಾಮಾರಿಗೆ ತುತ್ತಾಗಿದ್ದ ಪತ್ನಿ ತನ್ನ ಗಂಡನನ್ನ ಉಳಿಸಿಕೊಳ್ಳಲು ಪಣ ತೊಟ್ಟಿದ್ದಾಳೆ. ತರಕಾರಿ ಮಾರಿ ಔಷಧೋಪಚಾರ ಮಾಡತೊಡಗಿದ್ದಾಳೆ. ಆದ್ರೆ ಕೊರೋನಾ ಅನ್ನೋ ಹೆಮ್ಮಾರಿ ಆ ಸತಿಯ ಹೋರಾಟಕ್ಕೆ ಅಡ್ಡಿಯಾಗಿದೆ. ಪತಿ ಬಾರದ ಲೋಕಕ್ಕೆ ತೆರಳಿದ್ದಾನೆ. ಈಗ ಆ ಕುಟುಂಬಕ್ಕೆ ಊಟಕ್ಕೂ ಪರದಾಟ. ಉಳಿಸಿಕೊಳ್ಳಬೇಕು ಅನ್ನೋದೇ ಈ ಮಹಿಳೆಯ ಹೆಗ್ಗುರಿ. ಅದಕ್ಕಾಗಿ ಇನ್ನಿಲ್ಲದೆ ಒದ್ದಾಡ್ತಿದ್ಲು. ಹೌದು, ಬಳ್ಳಾರಿ ನಗರದ ಬಂಡಿಹಟ್ಟಿ ಏರಿಯಾದಲ್ಲಿ ವಾಸ ಮಾಡ್ತಾ ಇರೋ ಕುಟುಂಬವಿದು. ಕುಟುಂಬದ ಯಜಮಾನ ಹುಲಗಣ್ಣ ಗಾರೆ ಕೆಲಸ ಮಾಡ್ತಿದ್ದ. ಸಿಕ್ಕ ಕೂಲಿ ಹಣದಿಂದ ತನ್ನ ತಾಯಿ, ಮಡದಿ ಮತ್ತು ಮಗುವನ್ನ ಸಾಕುತ್ತಿದ್ದ. ಆದ್ರೆ ಕೆಲ ವರ್ಷಗಳಿಂದ ಈತನಿಗೆ ಅನಾರೋಗ್ಯ. ಚೆಕ್ ಮಾಡಿದಾಗ ಈತನಿಗೆ ಕ್ಯಾನ್ಸರ್ ಇರೋದು ಗೊತ್ತಾಗಿದೆ. ಹುಲಗಣ್ಣ ಗಾಬರಿಯಾಗಿದ್ದಾನೆ. ಕಳೆದ 6 ತಿಂಗಳಿಂದ ಹುಲಗಣ್ಣ ತೀರಾ ನಿತ್ರಾಣನಾಗಿದ್ದಾನೆ. ಊಟ ಮಾಡಲು ಕೂಡ ಕಷ್ಟ ಪಡುವಂತ ಸ್ಥಿತಿ. ಹಾಸಿಗೆಯಲ್ಲಿಯೇ ಬದುಕು. ಆದರೆ ಹುಲಗಣ್ಣನ ಪತ್ನಿ ವಸಂತ ಧೃತಿಗೆಟ್ಟಿಲ್ಲ. ತನ್ನ ಗಂಡನನ್ನ ಉಳಿಸಿಕೊಳ್ಬೇಕು ಅಂತ ಅಂದುಕೊಂಡಿದ್ದಾಳೆ. ತಾನೇ ಖುದ್ದಾಗಿ ಮನೆಗೆ ತೆರಳಿ ತರಕಾರಿ ಮಾರತೊಡಗಿದ್ದಾಳೆ. ತಾನೇ ದುಡಿದ ಅಲ್ಪ ಸ್ವಲ್ಪ ಹಣದಲ್ಲಿ ಗಂಡನಿಗೆ ಔಷಧಿ ಮಾಡತೊಡಗಿದ್ದಾಳೆ. ಮಗ ಮತ್ತು ಅತ್ತೆಗೆ ಊಟ ಹಾಕತೊಡಗಿದ್ದಾಳೆ. ಆದರೆ ಕೊರೋನಾ ಅನ್ನೋ ಹೆಮ್ಮಾರಿ ಒಕ್ಕರಿಸಿದ್ದು. ವಸಂತ ಹೈರಾಣಾಗಿದ್ದಾಳೆ. ಈಕೆಗೆ ತರಕಾರಿ ಮಾರೋಕೆ ಸಾಧ್ಯವಾಗಿಲ್ಲ. ಮನೆಯಿಂದ ಹೊರಗಡೆ ಬರೋದೇ ಕಷ್ಟ ಅನ್ನುವಂತ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಗಂಡನ ಅನಾರೋಗ್ಯ, ಇನ್ನೊಂದು ಕಡೆ ಹಸಿವು. ಸಿಕ್ಕ ಕಡೆಯಲ್ಲೆಲ್ಲ ಸಹಾಯಕ್ಕಾಗಿ ಅಂಗಲಾಚತೊಡಗಿದ್ದಾಳೆ. ಕೊರೋನಾ ವೈರಸ್ ಭೀತಿಯಿಂದ ದೇಶದಲ್ಲಿ ಕೈಗೊಂಡಿರುವ ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ಬಡವರು ಅಕ್ಷರಶಃ ಕೂಡ ಬೀದಿಗೆ ಬಿದ್ದಿರ್ತಕ್ಕಂಥದ್ದು. ಒಂದೊತ್ತಿನ ಊಟಕ್ಕೂ ಇಲ್ಲದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಪರಿಸ್ಥಿತಿ ಬಳ್ಳಾರಿಯ ಒಂದು ಕುಟುಂಬ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ಕುಟುಂಬದ ಯಜಮಾನ ಕೂಡ ಅನಾರೋಗ್ಯದ ತುತ್ತಾಗಿ ಈಗ ಹಾಸಿಗೆಡಿದಾನೆ. ಇದರಿಂದಾಗಿ ಇಡೀ ಕುಟುಂಬ ಈಗ ಊಟ ಇಲ್ಲರ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವೀಗ ಆ ಒಂದು ಮನೆಯಲ್ಲಿರ್ತಕ್ಕಂಥದ್ದು ನೋಡ್ಬೋದು. ಈಗ ಕುಟುಂಬದ ಯಜಮಾನ ಏನು ಹುಲಗಣ್ಣ ಇರ್ತಾನೆ, ಈತ ಮೇಸ್ತ್ರಿ ಕೆಲಸ ಮಾಡ್ತಿರ್ತಾನೆ. ಅಂದರೆ ಮನೆ ಕಟ್ಟುವ ಒಂದು ಕೆಲಸದಲ್ಲಿ ಕೂಡ ಇರ್ತಾನೆ. ಆದರೆ ಸಾಕಷ್ಟು ವರ್ಷಗಳಿಂದ ಕೂಡ ಈತನಿಗೆ ಅನಾರೋಗ್ಯ ಆಗಿರುತ್ತೆ. ಇತ್ತೀಚೆಗೆ ದಿನಗಳಲ್ಲಿ ಕೂಡ ಈತನ ಆರೋಗ್ಯ ಸ್ಥಿತಿ ಕೂಡ ದಿನೇ ಕೂಡ ಗಂಭೀರ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಡೀ ಕುಟುಂಬದ ಜೀವನ ನಿರ್ವಹಣೆಯನ್ನು ಕೂಡ ಈತನೇ ಮಾಡ್ತಾ ಇದ್ದ. ಈತ ದಿನನಿತ್ಯ ಏನು ಮೇಸ್ತ್ರಿ ಕೆಲಸ ಮಾಡಿ ಮನೆ ಕಟ್ಟುವ ಕೆಲಸ ಮಾಡ್ತಿದ್ದ. ಅದರಿಂದ ಬಂದಿರತಕ್ಕಂಥ ಹಣದಲ್ಲಿ ಈತ ಜೀವನ ಸಾಗಿಸ್ತಾ ಇತ್ತು ಇಡೀ ಕುಟುಂಬ. ಆದರೆ ಈಗ ಈತನಿಗೆ ಆರೋಗ್ಯ ಸ್ಥಿತಿ ಗಂಭೀರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನ ಪತ್ನಿಯಾಗಿರ್ತಕ್ಕಂಥ ವಸಂತ ಏನಿದೆ, ಈಕೆ ಮನೆಗೆ ಹೋಗಿ ತರಕಾರಿಯನ್ನು ಕೂಡ ಪುಟ್ಟಿಯಲ್ಲಿ ಮಾರಾಟ ಮಾಡ್ತಾ ಇದ್ಲು. ಆದರೆ ಈಗ ಕೊರೋನಾ ವೈರಸ್ ಭೀತಿಯಿಂದ ಜನರು ಕೂಡ ಮನೆಗೆ ತರಕಾರಿ ಮಾರಾಟ ಮಾಡೋಕ್ಕೆ ಹೋಗ್ತಾ ಇದ್ರು. ಆ ತರಕಾರಿಯನ್ನು ಕೂಡ ಜನರು ತೆಗೆದುಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕಳೆದ 1 ತಿಂಗಳಿಂದ ಲಾಕ್ಡೌನ್ ಏನಾಗಿದೆ, ಲಾಕ್ಡೌನ್ ನಂತರ ಕೂಡ ಮನೆಗೆ ತರಕಾರಿ ಮಾರಾಟವನ್ನು ಮಾಡೋದನ್ನು ಕೂಡ ನಿಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಒಂದು ಕಡೆ ಪತಿ ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಹಿಡಿದಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಆತನ ಪತ್ನಿ ಏನಿದ್ದಾಳೆ, ಆಕೆಯನ್ನು ಕೂಡ ಕಳೆದ 1 ತಿಂಗಳಿಂದ ಕೂಡ ಈಗ ತರಕಾರಿ ಮಾರಾಟವನ್ನು ಕೂಡ ಮಾಡ್ತಾ ಇಲ್ಲ.
ಲಾಕ್ಡೌನ್ನಿಂದಾಗಿ ಮನೆ ಮನೆಗೆ ತರಕಾರಿ ತೆಗೆದುಕೊಂಡು ಹೋದರೆ ಯಾರೂ ತರಕಾರಿ ತೆಗೆದುಕೊಳ್ಳುತ್ತಿಲ್ಲ. ಮತ್ತೊಂದೆಡೆ ಪತಿಯನ್ನ ನೋಡ್ಕೊಳ್ಬೇಕು. ಇದೇ ಕಾರಣಕ್ಕೆ ತಿಂಗಳಿಂದ ತರಕಾರಿ ಮಾರಲು ಹೋಗಿಲ್ಲ. ಹಣವಿಲ್ಲದ ಕಾರಣ ಮನೆಯಲ್ಲಿ ದಿನಸಿ ಸಾಮಗ್ರಿಗಳೆಲ್ಲ ಖಾಲಿಯಾಗಿವೆ. ಬೇರೆಯವರ ಸಹಾಯ ಕೇಳೋದು ಬಿಟ್ಟರೆ ಬೇರೆ ದಾರಿಯೇ ಇರಲಿಲ್ಲ. ಪ್ರಿಯ ವೀಕ್ಷಕರೇ, ವಸಂತ ಯಾರಿಂದಲಾದರೂ ಸಹಾಯ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿಯೇ ಇದ್ರು. ಆದರೆ ಹುಲಗಣ್ಣನಿಗೆ ಅನಾರೋಗ್ಯ ತೀವ್ರವಾಗಿದೆ. ಭಾನುವಾರ ಈತ ಭಾರದ ಲೋಕಕ್ಕೆ ಹೊರಟು ಬಿಟ್ಟಿದ್ದಾನೆ. ನಿನ್ನೆ ನಮ್ಮ ಯಜಮಾನ್ರು ತೀರೋದ್ರು. ನಾನು 3 ತಿಂಗಳಿದ್ದ ಬೆಂಗಳೂರಿನಲ್ಲಿ ಆಸ್ಪತ್ರೆಗೆ ಹೋಗಿದ್ದೆ. ಬೆಂಗಳೂರಿನಾಗ 3 ತಿಂಗಳು ಅಲ್ಲೇ ತೋರಿಸಿನಿ. 3 ವರ್ಷಲಿದ್ದ ಇದು ಕ್ಯಾನ್ಸರ್ ಇತ್ತು. ಆದ್ರೆ ಮತ್ತೆ ತಿರುಗಿ OPDನಲ್ಲಿ ಬಂದು ಸುತ್ತ ತೋರಿಸಿದ್ರು ಸುತ್ತ ಕಮ್ಮಿ ಆಗಲಿಲ್ಲ. ಅದು ತರಕಾರಿ ವ್ಯಾಪಾರ ಮಾಡೋಕ್ಕೆ ಹೋಗ್ತಿದ್ದೀನಿ. ತರಕಾರಿ ವ್ಯಾಪಾರನಲ್ಲಿ ಇವಾಗ ಯಾರು ತಗೊಳ್ತಾ ಇಲ್ಲ. ವ್ಯಾಪಾರಲಿದ್ದ ನಮ್ಮ ಯಜಮಾನ್ರಿಗೆ ಆರಾಮಿಲ್ಲದಕ್ಕೆ ನಾನು 2 ತಿಂಗಳಿದ್ದ ಮನೆಯಾಗಿದ್ದೀನಿ. ಊಟಕ್ಕೆ ಸುತ್ತ ಸಮಸ್ಯೆ ಆಗ್ತದೆ. ಯಾರನ್ನು ಕೊಟ್ಟಿದ್ದು ಊಟ ಮಾಡ್ತಿದ್ದೀವಿ. ನಮಗೆ ಯಾರನ್ನ ಇದು ಮಾಡ್ರಂತ ಈಗ ಕೇಳ್ತಿದ್ದೀವಿ. ನಮ್ಮ ಯಜಮಾನ್ರಿಗೆ ಇದು ಕ್ಯಾನ್ಸರ್ ಇತ್ತು. ನಿನ್ನೆನೇ ತೀರ್ಕೊಂಡಾರ ಆರಾಮಿಲ್ದಕ್ಕೆ. ಇವಾಗ ನನ್ನ ಮಗ ನಾನು ಇಬ್ಬರೇ, ನಮ್ಮ ಅತ್ತೆ ನಾನು ನನ್ನ ಮಗ ಇದ್ದೀವಿ. ಮೂವರೇ ಇದ್ದೀವಿ. ಊಟಕ್ಕೆ ಸುತ್ತ ಇದಾಗ್ತತೆ. ತನ್ನ ಗಂಡನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಿದ್ದಾಳೆ. ಬೆಂಗಳೂರಿನಲ್ಲಿ ಅದ್ಯಾರದ್ದೋ ಶೆಡ್ ಬಾಡಿಗೆಗೆ ಪಡೆದು ವಾರಕ್ಕೆ 200ರಿಂದ 300 ರೂಪಾಯಿ ಕೊಟ್ಟು ಅಲ್ಲಿಯೇ ತನ್ನ ಅತ್ತೆ ಮಗುವಿನೊಂದಿಗೆ ವಾಸ ಮಾಡಿದ್ದಾಳೆ. ಗಂಡನನ್ನ ಆಸ್ಪತ್ರೆಗೆ ತೋರಿಸಿದ್ದಾಳೆ. ಹೇಗಾದರೂ ಸರಿ ಗಂಡ ಬದುಕಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಪಟ್ಟಿದ್ದಾಳೆ. ಆದ್ರೀಗ ವಿಧಿಯ ಆಟಕ್ಕೆ ಕೊರಗಿ ಸೊರಗಿ ಹೋಗಿದ್ದಾಳೆ. ಒಬ್ಬಳ ದುಡಿಯೋದು. ನನ್ನ ಮಗ ತೀರ್ಕೊಂಡು ಹೋಗ್ಬಿಟ್ನ. ನನ್ನ ಮೊಮ್ಮಗ ನನ್ನ ಇಬ್ಬರನ್ನ ಎಮ್ಮೆ ನೋಡ್ಕೋಬೇಕು. ಮತ್ತು ಕ್ಯಾನ್ಸಲ್ ಬಂದು ಸತ್ತೋಗ್ಬಿಟ್ನು. ಕ್ಯಾನ್ಸಲ್ ಬಂದು ಸಲ ಊಟ ಇಲ್ದಂಗೆ ನೀರು ಇಲ್ದಂಗೆ ಆ ಗಂಜಿ ಹೋಗ್ದಂಗೆ ಆಗ್ಬಿಟ್ನು ಹುಡುಗ. ಸೊಸೆ ನನ್ನ ಮೊಮ್ಮಗನ ನನ್ನ ನೋಡ್ಕೊಂತಿದ್ಲು. ಮಗನ್ನ ಮೂವರನ್ನ ನೋಡ್ಕೊಂಡು ಆತ ಆ ಮಗನೇ ಖಾಲಿ ಆಗ್ಬಿಟ್ನ. ತರಕಾರಿ ಮಾರಿ ಅಮ್ಮ ತಿರುಗಿ ಎಲ್ಲರನ್ನ ನೋಡ್ಕೊಂತಿದ್ಲು. ನಮಗೆ ಇವಾಗ ಸಹಾಯ ಮಾಡಬೇಕು. ಯಾರನ್ನೊಬ್ಬರು ಸಹಾಯ ಮಾಡೋಕೆ ಒಬ್ಬೇ ಮೊಮ್ಮಗ ಇವಾಗ. ಸದ್ಯ ಸೊಸೈಟಿಯಲ್ಲಿ ಸಿಕ್ಕ ಚೂರುಪಾರೆ ಈ ಕುಟುಂಬಕ್ಕೆ ಆಧಾರ. ಸ್ಥಳೀಯ ಯುವಕರು ಯಾರಾದರೂ ಊಟದ ಪಾಕೆಟ್ ಕೊಟ್ಟಾಗ ಈ ಕುಟುಂಬಕ್ಕೆ ಹಬ್ಬ. ತಾನು ದುಡಿಯೋ ಸ್ಥಿತಿಗೆ ಬರೋವರೆಗಾದರೂ ಯಾರಾದರೂ ಏನಾದರೂ ಕೊಡಿ ಅಂತ ಕೇಳೋದು ಬಿಟ್ರೆ ಈ ತಾಯಿಗೆ ಬೇರೆ ಮಾರ್ಗವಿಲ್ಲ. ಅದರಲ್ಲೂ ವಯಸ್ಸಾದ ಅತ್ತೆ, ಪುಟ್ಟ ಮಗ. ಏನು ಮಾಡಬೇಕು ಹೇಳಿ ಈ ತಾಯಿ? ಕ್ರೂರಿ ಕೊರೋನಾ ಏನೆಲ್ಲ ಮಾಡ್ತಿದೆ ನೋಡಿ. ಸದ್ಯ ಸಹೃದಯರು ಈ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಬೇಕಿದೆ. ಜಿಲ್ಲಾಡಳಿತ ಸಹಾಯ ಮಾಡಬೇಕಿದೆ. ಬಸವರಾಜ ಹರ್ನಳ್ಳಿ, TV9 ಬಳ್ಳಾರಿ. ಅವರದ್ದು ಬಂಡಿಯಲ್ಲಿಯೇ ಬದುಕು. ಊರೂರು ತಿರುಗೋದೇ ಕಾಯಕ. ರೈತರು ಬೆಳೆದ ಬೆಳೆ ಅವರ ಮನೆ ಸೇರ್ತಿದ್ದಂತೆ ಇವರಿರೋ ಬಂಡಿ ಅಲ್ಲಿಗೆ ಬರ್ತಿತ್ತು. ಅವರ ಕುಟುಂಬದ ಇತಿಹಾಸವನ್ನ ಹೇಳಿ ಅವರು ಕೊಟ್ಟಿದ್ದನ್ನೇ ತೆಗೆದುಕೊಂಡು ಹೋಗಿ ಉಣ್ಣೋದೇ ಇವರ ಬದುಕು. ಆದರೆ ಕೊರೋನಾ ಇವರಿಗೆ ಅದ್ಯಾವ ಸಂಕಷ್ಟ ತಂದಿಟ್ಟಿದೆ ನೋಡಿ. ಬಯಲಲ್ಲಿ ಹೆರಿಗೆಯಾಗಿ ಆ ಹೆಣ್ಣು ಮಕ್ಕಳು ಪಡುತ್ತಿರೋ ಸಂಕಷ್ಟ ಆ ದೇವರಿಗೆ ಪ್ರೀತಿ. ಬಯಲಲ್ಲಿ ಅಲ್ಲಲ್ಲಿ ನಿಂತಿರೋ ಬಂಡಿಗಳು, ಬೀಸುವ ಸುಳಿಗಾಳಿಗೆ ಕಿತ್ತು ಹೋಗುವಂತೆ ಹಾರ್ತಿರೋ ಟೆಂಟ್ಗಳು, ಇಲ್ಲಿ ಆಟವಾಡ್ತಿರೋ ಮಕ್ಕಳಿಗೆ ಏನಂದ್ರೆ ಏನೇನೂ ಅರಿವಿಲ್ಲ. ಮಹಿಳೆಯರಿಗೆ ಈ ಮಕ್ಕಳಿಗೆ ಊಟ ರೆಡಿ ಮಾಡೋ ಚಿಂತೆ, ಹೆರಿಗೆಯಾದ ಮಹಿಳೆಗೆ ಆರೈಕೆ ಮಾಡೋ ಅವಸರ, ದೊಡ್ಡವರಿಗೆ ಜೀವ ಹಿಂಗಾಯ್ತಲ್ಲ ಅನ್ನೋ ಗೋಳು. ನಿಂತಲ್ಲಿ ನಿಲ್ಲೋದಿಲ್ಲ, ಯಾವ ಊರು ಕೂಡ ಇವರದಲ್ಲ. ಓಡಾಡೋ ಬಂಡಿ, ವಾಹನ, ಟೆಂಟ್ ಹಾಕಲು ಬಳಸಿದ ಹರಿದ ಬಟ್ಟೆಗಳನ್ನು ಬಿಟ್ಟರೆ ಇವರದ್ದು ಅಂತ ಹೇಳ್ಕೊಳ್ಳೋಕೆ ಏನೇನೂ ಇಲ್ಲ. ಆಶ್ಚರ್ಯ ಪಡಬೇಕಾದ ಸಂಗತಿ ಅಂದರೆ ಇವ್ರ್ಯಾರಿಗೂ ಈ ಬಗ್ಗೆ ಬೇಸರವಿರಲಿಲ್ಲ. ತಮ್ಮ ಬದುಕೆ ಹೀಗೆ ಅಂತ ಬಾಳಿದವರು ಇವರೆಲ್ಲ. ಆದರೆ ಈಗ ಕೊರೋನಾ ಶತಶತಮಾನಗಳಿಂದ ಎಂದೆಂದಿಗೂ ಕಾಣದ ನೋವಿಗೆ ಕಾರಣವಾಗಿದೆ. ಅಂದಹಾಗೆ ಬಂಡಿ ಅಲೆಮಾರಿಗಳು ಅಂತಲೇ ಕರೆಸ್ಕೊಳ್ತಾ ಇದ್ದ ಇವರೆಲ್ಲ ಬೀಡು ಬಿಟ್ಟಿರೋದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಕೆಂಗಾನೂರು ಗ್ರಾಮದ ಹೊರವಲಯದ ಮೈದಾನದಲ್ಲಿ. ಊರೂರು ಅಲಿಯೋದೇ ಇವರ ಕಾಯಕ.
ರೈತರ ಫಸಲು ತೆಗೆದು ರಾಶಿ ಮಾಡೋ ಸಂದರ್ಭದಲ್ಲಿ ಅವ್ರ ಬಳಿ ಹೋಗಿ ದವಸ ಧಾನ್ಯ, ಹಸು, ಆಡು, ಎಮ್ಮೆ ಹೀಗೆ ಕೊಟ್ಟಿದ್ದನ್ನ ಪಡ್ಕೊಳ್ತಾರೆ. ನಂತರ ಮುಂದಿನ ಊರಿನತ್ತ ಪ್ರಯಾಣ ಮಾಡ್ತಾರೆ. 4 ತಿಂಗಳಿಗೂ ಮುನ್ನ ಕಾರವಾರದ ಹಡಗಲಿ ಡೊಂಬ್ರಿಕೊಪ್ಪ ಗ್ರಾಮದಿಂದ ಸುಮಾರು 52 ಬಂಡಿಯಲ್ಲಿ ಇವರೆಲ್ಲ ಹೊರಟಿದ್ರು. ಹಳಿಯಾಳ, ಧಾರವಾಡ, ಕಿತ್ತೂರು ಮಾರ್ಗವಾಗಿ ಬೈಲಹೊಂಗಲಕ್ಕೆ ಹೋಗ್ತಿದ್ದ ವೇಳೆ ಲಾಕ್ಡೌನ್ ಘೋಷಣೆಯಾಗಿದೆ. ಕೆಂಗಾನೂರು ಗ್ರಾಮದ ಹೊರವಲಯದಲ್ಲಿ ಎಲ್ಲರೂ ಲಾಕ್ ಆಗಿದ್ದಾರೆ. ಹಡ್ದವ್ರಿಗೆ ಹಿಂಗೆ ಹರಿಗೆ ಆದವ್ರಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಹಿಂಗೆ ಕೊಬ್ಬರಿ ಏನಿಲ್ಲ, ಸೋಪ್ ಇಲ್ಲ ರೀ, ಇದನ್ನ ಮತ್ತು ಟಿವಿನೆಲ್ಲಾಗ ಅದನ್ನ ಕೊಡ್ತೀವಿ ಇದನ್ನ ಕೊಡ್ತಾ ಅಂತಾನ್ರಿ. ಇದು ನಮಗೇನು ತಳಕಿಲ್ರಿ. ಎಲ್ಲ ನಿಂತರ ಸಹಾಯ ಮಾಡ್ಯಾರ. ಇಲ್ಲ ಅನ್ನಂಗಿಲ್ಲ, ನಮ್ಮ ಕೆಂಗಾನೂರು ಮಂದಿ ಎಲ್ಲ ನಿಂತರ ಸಹಾಯನ ಮಾಡ್ಯಾರಿ. ಇಂಥ ಗುಡ್ಡದಾಗ ನೀರು ಇದ್ರಿಕಿಲ್ರಿ, ಬೋರ್ ಸಹಾಯ ಮಾಡಿ ಹೋಗಿದ್ರೆ. ಮತ್ತು ನಿನ್ನೆ ಪೊಲೀಸರು ಬಂದಿದ್ರಿ, ಬೆಳನ ಏನೋ ಅನ್ನನ ಸ್ವಲ್ಪ ತೊಂದರೆ ಮಾಡಿ ನಿಮ್ಮ ಊರಿಗೆ ನೀವು ಹೋಗ್ರಿ ಎಂದಿದ್ರ. ಊರಿಗೆ ಹೋಗೋಣ ಅವ್ರ ಕೆಲವು ಬಂದ ಇರ್ರಿ ನೀವು 3ನೇ ತಾರೀಕು ತಕ 3ನೇ ತಾರೀಕು ಹೋದ ಬಳಕ ನೀವು ಹೋಗ್ರಿ ನಿಮ್ಮ ಊರಿಗೆ ಅಂತಂದ್ರೆ ನಮ್ಮ ಊರು ಇಲ್ರಿ. ಹಿಂಗೆ ಆಧಾರ್ ಕಾರ್ಡ್ ಅಂತ ಮಾಡಿಸ್ಕೊಂಡ್ರಿ, ನಮ್ದೇನು ಆಸ್ತಿ ಐತೆ ಅಂತೇಳಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ, ಹೊಲ ಮನೆ ಐತೆ ಅಂತ ಏನು ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿಲ್ರಿ. ಹಂಗೆ ಹಿಂಗೆ ಏನಾರ ತೋರಿಸ್ಬೇಕಂತೇಳಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರಿ. ನಮ್ದೊಂದು ಹೊಲ ಇಲ್ಲ, ಮನೆ ಇಲ್ಲ, ಏನೂ ಇಲ್ರಿ. ನಮ್ಮ ಅಲೆಮಾರಿ ಜನ. ಸದ್ಯ ಇವರಿಗೆ ರೇಷನ್ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಿದೆ. ಒಟ್ಟು 52 ಕುಟುಂಬಗಳು ಇಲ್ಲಿದ್ದು 150ಕ್ಕೂ ಅಧಿಕ ಜನರಿದ್ದಾರೆ. ವರ್ಷದ 9 ತಿಂಗಳು ಹೀಗೆ ಅಲಿತಾ ಜೀವನ ನಡೆಸೋ ಇವರು ತಮ್ಮೂರಿನಿಂದ ಆರಂಭವಾಗೋ ಇವರ ಪಯಣ ಧಾರವಾಡ, ಬೈಲಹೊಂಗಲ, ಗೋಕಾಕ್, ಬಾಗಲಕೋಟೆ, ರಾಯಚೂರು ಸೇರಿದಂತೆ ಅರ್ಧ ಕರ್ನಾಟಕವನ್ನೇ ಇವರು ಸುತ್ತಾರೆ. ಬಹುತೇಕ ಊರಿಗೆ ಹೋಗಿ ತಮ್ಮ ಭವಿಷ್ಯ ಕಟ್ಕೊಳ್ತಾ ಇದ್ದಂತಹವರ ಪರಿಸ್ಥಿತಿ ಈಗ ಡೋಲಾಯಮನ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಆ ಊರಿನಲ್ಲೂ ಕೂಡ ಈಗಾಗಲೇ ಯಾರೂ ಕೂಡ ಅವರನ್ನು ಊರ ಒಳಗೆ ಸೇರಿಸ್ಕೊಳ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕೆ ಒಂದು ಹಂತದಲ್ಲಿ ಅವರೆಲ್ಲರೂ ಕೂಡ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗ್ರಾಮದ ಹೊರ ವಲಯದಲ್ಲೇ ಈ ರೀತಿ ತಮ್ಮೆಲ್ಲ ಬಂಡಿಗಳನ್ನು ಕಟ್ಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಳೆದ 1.5 ತಿಂಗಳಿಂದ ಈ ರೀತಿಯಾಗಿ ಇದೇ ಒಂದು ಜಾಗದಲ್ಲಿ ಟೆಂಟ್ ಹಾಕ್ಕೊಂಡಿರುವಂಥದ್ದು. ಈಗ ಸದ್ಯ ಮಳೆ ಬರುವಂತಹ ಸಂಭವ ಕೂಡ ಇರೋದ್ರಿಂದ ಈಗ ತೋರಿಸ್ತಾ ಇದ್ದೇವೆ ನಾವು, ಆ ತಾಡ್ಪಲ್ಗಳೆಲ್ಲವೂ ಕೂಡ ಈಗಾಗಲೇ ಹಾರಿ ಹೋಗ್ತಾ ಇರುವಂಥದ್ದು. ಅಂದರೆ ಸ್ವಲ್ಪ ಮಟ್ಟಿಗೆ ಏನಾದರೂ ಮಳೆ ಆದರೆ ಸಾಕು, ಇವರ ಪರಿಸ್ಥಿತಿ ಸಂಪೂರ್ಣವಾಗಿ ಮಳೆಯಲ್ಲೇ ನೆನಿಬೇಕು. ಎಲ್ಲ ಸಾಮಗ್ರಿಗಳೆಲ್ಲವೂ ಕೂಡ ಮಳೆಯಲ್ಲೇ ನೆನೆದು ಹೋಗುತ್ತವೆ. ಅದಷ್ಟೇ ಅಲ್ಲದೆ ಆ ಒಂದು ಬಂಡಿಯ ಮುಂಭಾಗದಲ್ಲೇ ಈ ರೀತಿ ಒಲೆಗಳನ್ನು ಹಾಕಿ ಜೀವನವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಇವರಿಗೆ ಯಾರಿಗೂ ಕೂಡ ಊಟವನ್ನು ಕೊಡ್ತಾ ಇಲ್ಲ, ಆದರೆ ಅದಕ್ಕೆ ಬೇಕಾದಂಥ ಅಗತ್ಯ ಸಾಮಗ್ರಿಗಳನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಅನಿವಾರ್ಯ ಇಲ್ಲೇ ಬೇಯಿಸಿ ಇಲ್ಲೇ ಊಟ ಮಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಸುಮಾರು 52 ಬಂಡಿಗಳು ಈ ರೀತಿ ಇದೇ ಒಂದು ಜಾಗದಲ್ಲಿ ಇರುವಂಥದ್ದು. ಎಲ್ಲರೂ ಕೂಡ ಒಂದೇ ಕಡೆ ಇರುವಂತಹ ಪರಿಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಹೋಗಿ ಅಂದ್ರೆ ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ ಹೇಳಿ? ಅದ್ಯಾವ ಊರಿಗೆ ಹೋದ್ರೂ ಇವರಿಗೆ ಪ್ರವೇಶ ನಿರಾಕರಿಸಲಾಗುತ್ತೆ. ಪ್ರತಿಯೊಂದು ಕಡೆಯಲ್ಲೂ ಕೊರೋನಾ ಭೀತಿ ಮನೆ ಮಾಡಿದೆ. ಎಲ್ಲಿ ಉಳಿಬೇಕು ಅನ್ನೋ ಚಿಂತೆ ಜೊತೆಗೆ ಇಲ್ಲಿ ಮಳೆಗಾಳಿ ಬಂದ್ರೆ ಏನಪ್ಪಾ ಕತೆ ಅಂತ ಪರಿತಪಿಸ್ತಿದ್ದಾರೆ. ಜಸ್ಟ್ 10 ದಿನಗಳ ಹಿಂದೆಯಷ್ಟೇ ಇಲ್ಲೊಬ್ಳು ಮಹಿಳೆಗೆ ಹೆರಿಗೆಯಾಗಿದೆ. ಹಸಿ ಬಾಣಂತಿ ಮತ್ತು ಮಗುವಿನ ಚಿಂತೆ ಪ್ರತಿಯೊಬ್ಬರದ್ದು. ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಏನು ಅಲೆಮಾರಿ ಜನಾಂಗವನ್ನು ಹೆಳವರು ಅನ್ನುವಂತಹ ಒಂದು ಪದದಿಂದಲೂ ಕೂಡ ಕರೀತಾರೆ. ಈಗ ಸದ್ಯ ಈ ಒಂದು ಬಂಡಿ ಜೀವನ ಏನಿದೆ ಅದು ಒಂದು ಕಡೆ 1.5 ತಿಂಗಳಿಂದ ನಿಂತು ಬಿಟ್ಟಿದೆ. ಸಾಕಷ್ಟು ಏನು ವರ್ಷಾನುಗಂಟ್ಲೆ ಇವ್ರದ್ದು ಇದೇ ರೀತಿ ಅಲೆಮಾರಿ ಅಂದರೆ ಅಲೆಯುತ್ತಾನೆ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. ಆದರೆ ಸದ್ಯ ಈಗ ಈ ಒಂದು ಬಂಡಿ ಏನು ತೋರಿಸ್ತಾ ಇದ್ದೇವೆ, ಇದೇ ಒಂದು ಬಂಡಿಯಲ್ಲಿ ಈಗಾಗಲೇ ಒಬ್ಬರು ಹೆರಿಗೆ ಕೂಡ ಆಗಿರುವಂಥದ್ದು. ಆ ಒಂದು ಕಡೆ ಮಳೆಯ ಭಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ಭಾರಿ ಪ್ರಮಾಣದಲ್ಲಿ ಗಾಳಿ ಕೂಡ ಬೀಸ್ತಾ ಇದೆ. ಹೀಗಾಗಿ ಆ ಒಂದು ಎರಡಲ್ಲೂ ಕೂಡ ಈಗಾಗಲೇ ತಡೆದುಕೊಳ್ಳುವಂತಹದ್ದು ಒಂದು ಕಡೆ ಆದರೆ ಈಗಷ್ಟೇ ಅಂದರೆ ಕಳೆದ 15 ದಿನಗಳ ಹಿಂದಷ್ಟೇ ಈಗಾಗಲೇ ಆ ಒಂದು ಈ ಬಂಡಿಯಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇದೇ ಒಂದು ಬಂಡಿಯಲ್ಲಿ ಆ ಒಂದು ಒಬ್ಬರ ಮಹಿಳೆಯರದು ಹೆರಿಗೆ ಕೂಡ ಆಗಿರುವಂಥದ್ದು. ಪುಟ್ಟ ಕಂದಮ್ಮನ್ನು ಕರೆದುಕೊಂಡು ರಾತ್ರಿ ಹಗಲಿ ಅವರು ಇಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಅವರಿಗೆ ಬೇಕಾದಂತಹ ಯಾವೊಂದು ಎಣ್ಣೆ ಸಾಮಗ್ರಿಗಳಾಗಲಿ ಯಾವುದೂ ಕೂಡ ಸಿಗ್ತಾ ಇಲ್ಲ. ಬರೀ ಅಡಿಗೆಗೆ ಬೇಕಾದಂತಹ ಸಾಮಗ್ರಿಗಳು ಮಾತ್ರ ಇಲ್ಲಿ ಕೊಡ್ತಾ ಇರುವಂಥದ್ದು. ಎಲ್ಲಿಗೆ ಹೋಗೋದು, ಮುಂದೇನು ಮಾಡೋದು ಅನ್ನೋ ಚಿಂತೆಯ ಜೊತೆಯಲ್ಲೇ ಇಲ್ಲಿನ ಒಲೆ ಉರಿತಿದೆ. ಸಿಕ್ಕಿದ್ದನ್ನೇ ಬೇಯಿಸಿಕೊಂಡು ಮಕ್ಕಳು ಹಿರಿಯರು ಉಣ್ತಿದ್ದಾರೆ. ಜೊತೆಗೆ ಮೈದಾನದಲ್ಲಿರೋ ವಿಷ ಜಂತುಗಳು ಹುಳ ಹುಪ್ಪಡಿಯಿಂದ ಬಾಣಂತಿಯನ್ನ ಕಾಪಾಡೋಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ವೃದ್ಧೆ ಕಾದ್ರೆ ರಾತ್ರಿ ವೇಳೆ ಗಂಡಸು ಕಾದು ಆಕೆಯನ್ನ ಕಾಪಾಡ್ಕೊಳ್ತಿದ್ದಾರೆ. 4 ದಿನಗಳ ಹಿಂದೆ 8 ತಿಂಗಳ ಮಗುವೊಂದು ಒಲೆಯಲ್ಲಿ ಕಾಲಿಟ್ಟು ಕಾಲ್ ಸುಟ್ಕೊಂಡಿದೆ. ಅದಕ್ಕೆ ಹಚ್ಚೋದಕ್ಕೆ ಔಷಧಿ ಕೂಡ ಇವರ ಬಳಿ ಇಲ್ಲ. ದೇವ್ರೆ, ಇದೆಂಥ ಕಾಲ ತಂದಿಟ್ಟೆ, ಇದೆಂಥ ಸಂಕಷ್ಟಕ್ಕೆ ನಮ್ಮನ್ನ ದೂಡಿದೆ ಅನ್ನೋದು ಬಿಟ್ರೆ ಇವ್ರ ಬಳಿಯಲ್ಲಿ ಬೇರೆ ಯಾವ ದಾರಿಯೂ ಇಲ್ಲ. ಸಹದೇವ್ ಮಾನೆ, TV9 ಬೆಳಗಾವಿ.
ಅಮ್ಮನಿಗೆ ಮಕ್ಕಳು ಜೊತೆಯಲ್ಲಿ ಇಲ್ಲ ಅಂದ್ರೆ ಅದಕ್ಕಿಂತಲೂ ದೊಡ್ಡ ನೋವು ಇನ್ನೊಂದಿಲ್ಲ. ಆದರೆ ಕೊರೋನಾ ಹೆಮ್ಮಾರಿ ತಾಯಿ ಮಕ್ಕಳನ್ನ ಅಗಲಿಸಿ ಬಿಟ್ಟಿದೆ. ಇಲ್ಲೊಬ್ಬರು ತಾಯಿ ಲಾಕ್ಡೌನ್ನಿಂದಾಗಿ ದೂರವಾಗಿರುವ ತನ್ನ ಮಗನನ್ನ ನೆನೆದು ಕಣ್ಣೀರು ಹಾಕ್ತಿದ್ದಾರೆ. ಅತ್ತ ಮಗನ ನೋವು, ಇತ್ತ ತಾಯಿಯ ದುಃಖ. ನಾನೊಂದು ತೀರ ನೀನೊಂದು ತೀರ ಅಂತ ದೂರಾಗಿರುವ ತಾಯಿ ಮಗನ ಮನಮಿಡಿಯುವ ಕಥೆಯಿದು. ಅಮ್ಮ ಬಾ, ಬಂದು ನನ್ನ ಕರೆದುಕೊಂಡು ಹೋಗು, ನಾನು ನಿನ್ನ ಜೊತೆ ಇರಬೇಕು ಅಂತ ವಿಡಿಯೋ ಕಾಲ್ನಲ್ಲೇ ಅಮ್ಮನನ್ನ ಕೇಳುತ್ತಿರುವ ಪುಟ್ಟ ಕಂದ. ವಿಡಿಯೋ ಕಾಲ್ನಲ್ಲಿ ಕಣ್ಣೀರಿಡ್ತಿರುವ ಮಗನನ್ನ ಸಮಾಧಾನ ಮಾಡುತ್ತಿರುವ ತಾಯಿ. ನಾನೊಂದು ತೀರ ನೀನೊಂದು ತೀರ, ಅಮ್ಮ ಒಂದು ಕಡೆ ಮಗ ಇನ್ನೊಂದು ಕಡೆ. ಇದು ಅಮ್ಮನಿಗಾಗಿ ಹಂಬಲಿಸುತ್ತಿರುವ ಪುಟ್ಟ ಕಂದನ ಕಥೆ. ಹೀಗೆ ವಿಡಿಯೋ ಕಾಲ್ನಲ್ಲೇ ಮಗನ ಜೊತೆ ಮಾತನಾಡುತ್ತಿರುವ ಇವರು ಹುಬ್ಬಳ್ಳಿಯ ಕೇಶವಾಪುರದ ಗಾಯತ್ರಿ ಕಾಲೋನಿಯ ಮುನೀರ್ ಅಹಮದ್ ಮತ್ತು ನಾಜ್ಮಿರ್ ದಂಪತಿ. ಮುನೀರ್ ಮೊದಲ ಮಗ 6 ವರ್ಷದ ಆರ್ಷನ್ ಕಳೆದ ಮಾರ್ಚ್ 18ರಂದು ವಿಜಯಪುರದ ತನ್ನ ಅಜ್ಜಿ ಮನೆಗೆ ಹೋಗಿದ್ದ. ಅತ್ತ ಆರ್ಷನ್ ಅಜ್ಜಿ ಮನೆಗೆ ಹೋಗುತ್ತಿದ್ದಂತೆ ಲಾಕ್ಡೌನ್ ಘೋಷಣೆ ಆಗ್ಬಿಡ್ತು. ಅದರಲ್ಲೂ ವಿಜಯಪುರ ಹಾಟ್ಸ್ಪಾಟ್ ಆಗಿದೆ. ಹೀಗಾಗಿ ಆರ್ಷನ್ ಅಜ್ಜಿ ಮನೆಯಲ್ಲಿಯೇ ಲಾಕ್ಡೌನ್ ಆಗಿದ್ದಾನೆ. ಹೀಗಾಗಿ ಆರ್ಷನ್ ಅಮ್ಮ ಬೇಕು ಅಂತ ಹಂಬಲಿಸುತ್ತಿದ್ದಾನೆ. ಇತ್ತ ತಾಯಿ ನಾಜ್ಮಿರ್ ಕೂಡ ಮಗನನ್ನ ಬಿಟ್ಟು ಇರೋಕೆ ಆಗದೆ ನನ್ನ ಮಗನನ್ನ ವಾಪಸ್ಸು ಕರೆಸಿ ಅಂತ ಅಂಗಲಾಚುತ್ತಿದ್ದಾರೆ. ಹುಬ್ಬಳ್ಳಿಯ ಕೇಶವಾಪುರದ ಒಂದು ಮನೆಯಲ್ಲಿದ್ದೀವಿ. ಅವರು ಕೂಡ ತಮ್ಮ 6 ವರ್ಷದ ಕಂದಮ್ಮನನ್ನು ಬಿಟ್ಟು ಕಳೆದ 40 ದಿನಗಳಿಂದ ಕೂಡ ವಾಸ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಅವರು ಅಜ್ಜಿಗೆ ಊರಿಗೆ ಹೋದಂಥ 6 ವರ್ಷದ ಬಾಲಕ ಇನ್ನೂ ಕೂಡ ಮನೆಗೆ ಬಂದಿಲ್ಲ. ಈ ಕರೋನಾ ಮತ್ತು ಲಾಕ್ಡೌನ್ನ ಹೊಡೆತದಿಂದಾಗಿ ತಂದೆ ತಾಯಿ ಬಳಿಗೆ ಸೇರಬೇಕು ಅನ್ನುವಂಥ ಆಸೆಯಿಂದ ದಿನ ಕೂಡ ವಿಡಿಯೋ ಕಾಲ್ ಮಾಡ್ತಿರ್ತಾನೆ, ಆ ಫ್ಯಾಮಿಲಿ ಜೊತೆ ಮಾತಾಡ್ತಾನೆ. ಆದರೆ ಹೆತ್ತ ತಾಯಿಯ ಮಡಿಲಿ ಸೇರಬೇಕು ಅನ್ನೋ ಆಸೆಯಿಂದ ಆತ ವಿಡಿಯೋ ಕಾಲ್ ಮಾಡಿದ್ರು. ಆ ತಂದೆ ತಾಯಿಗೂ ಕೂಡ ದಿನಾಲು ಕರ್ಕೊಂಡು ಹೋಗಿ ಅನ್ನುವಂಥ ಒಂದು ಮಾತನ್ನು ಹೇಳಿದರೂ ಕೂಡ ಸಾಧ್ಯವಾಗ್ತಿಲ್ಲ. ಸದ್ಯ ವಿಜಯಪುರ ಹಾಗೂ ಧಾರವಾಡ ಜಿಲ್ಲೆಗಳಲ್ಲೂ ಕೊರೋನಾ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ 2 ಜಿಲ್ಲೆಗಳನ್ನು ರೆಡ್ ಝೋನ್ಗಳನ್ನಾಗಿ ಮಾಡಿದೆ. ಕಟ್ಟುನಿಟ್ಟಿನ ಲಾಕ್ಡೌನ್ ಇರೋದ್ರಿಂದ ಯಾವುದೇ ವಾಹನ ಓಡಾಡೋಕೆ ಅವಕಾಶ ಇಲ್ಲ. ಹೀಗಾಗಿ ಮಗನಿಗಾಗಿ ಧಾರವಾಡದಲ್ಲಿರುವ ತಂದೆ ತಾಯಿ ಹಂಬಲಿಸುತ್ತಿದ್ದಾರೆ. ಹೋದರು. ನಮ್ಮೂರು ಪ್ರಾಪರ್ ಬಂದುಬಿಟ್ಟು ಬಿಜಾಪುರ ಡಿಸ್ಟಿಕ್ ಸಿಂದಗಿ ತಾಲೂಕು ಕಲ್ಕೇರಿ ಅಂತೇಳಿ ಊರು. ಸೊ ಅವ್ರು ಹೋದ್ಮೇಲೆ ರಿಟರ್ನ್ ನಾನು ಕರ್ಕೊಂಡು ಬರ್ಲಿಕ್ಕಾಗಲಿಲ್ಲ. ಯಾಕಂದರೆ ಕೊರೋನಾಗೋಸ್ಕರ ಲಾಕ್ಡೌನ್ ಆಗಿಬಿಡ್ತಿಲ್ಲ ನಾನು. ಸೊ ಲಾಕ್ಡೌನ್ ಆದ ತಕ್ಷಣ ಇನ್ನೂವರೆಗೆ 1 ತಿಂಗಳಾಯ್ತು. ಈಗ ಇನ್ನೂವರೆಗೆ ಅಲ್ಲೇ ಇದ್ದಾನೆ ಅವನು. ಭಾಳ ನಾನು ಟ್ರೈ ಮಾಡ್ತಾಯಿದ್ದೀನಿ ಕರ್ಕೊಂಡು ಬರ್ಬೇಕಂತೇಳಿ. ಬಟ್ ಅಲ್ಲಿ ಲಾಕ್ಡೌನ್ ಸಿನಾರಿಯೋದಲ್ಲಿ ಇಂಥ ಟೈಮ್ನಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಆಗ್ತಾಯಿಲ್ಲ ಅವನಿಗೆ. ಸೊ ಅಲ್ಲಿ ನೋಡಿದರೆ ಮಗು ಭಾಳಷ್ಟು ಅವನು ಡಿಸ್ಟರ್ಬೆನ್ಸ್ ಆಗಿದ್ದಾನೆ, ಅಳ್ತಾ ಇದ್ದಾನೆ, ಅವನು ಭಾಳ ಅಳ್ತಾ ಇದ್ದಾನೆ. ಸೊ ಆಲ್ಮೋಸ್ಟ್ 1 ತಿಂಗಳಾಯಿತು ಸರ್ ಈಗ. ಹುಬ್ಬಳ್ಳಿಯಲ್ಲಿ ವಾಸವಿರುವ ಮುನೀರ್ ಕುಟುಂಬ ಮಗುವನ್ನ ಬಿಟ್ಟಿರೋಕೂ ಆಗದೆ, ಇತ್ತ ಮಗುವನ್ನ ಕರೆಸಿಕೊಳ್ಳೋಕೂ ಆಗದೆ ದಿನನಿತ್ಯವೂ ಮಗನನ್ನ ನೆನೆದು ಕಣ್ಣೀರಿಡ್ತಿದ್ದಾರೆ. ಇನ್ನು ಮಗುವಿನ ತಾಯಿ ನೋವಂತೂ ಹೇಳತೀರದಾಗಿದೆ. ಮಗನನ್ನ ದಿನಾ ಫೋನಲ್ಲೇ ನೋಡುವ ತಾಯಿ ಅಮ್ಮ ಬಾ ಅಂದಾಗ್ಲೆಲ್ಲ ಕಣ್ಣೀರಿಡ್ತಿದ್ದಾರೆ. ಇದೊಂದು ಕುಟುಂಬದ ಕಥೆಯಲ್ಲ. ಇಂತಹ ಅದೆಷ್ಟೋ ತಾಯಂದಿರು ಲಾಕ್ಡೌನ್ನಿಂದಾಗಿ ಮಕ್ಕಳನ್ನ ಅಗಲಿದ್ದಾರೆ. ಆದಷ್ಟು ಬೇಗ ಕೊರೋನಾ ಮಹಾಮಾರಿ ತೊಲಗಿ
ಅಗಲಿರುವ ಕಂದಮ್ಮ ತಾಯಿ ಮಡಿಲು ಸೇರುವಂತಾಗ್ಲಿ. ದತ್ತಾತ್ರೇಯ ಪಾಟೀಲ್, TV9 ಹುಬ್ಬಳ್ಳಿ. ಅಲ್ಲಿ ಹಸಿವು ಮನೆ ಮಾಡಿದೆ. ಮಕ್ಕಳು ಮರಿಗಳಿಗೆ ತುತ್ತು ಅನ್ನ ಹಾಕೋಕೆ ತಂದೆ ತಾಯಿ ಹೆಣಗಾಡ್ತಿದ್ದಾರೆ. ವಯಸ್ಸಾದವರು ಹೊಟ್ಟೆಯನ್ನು ಬೆನ್ನಿಗೆ ಅಂಟಿಸಿಕೊಂಡು ಕುಳಿತಿದ್ದಾರೆ. ನಿತ್ಯ ಚಹಾ ಮತ್ತು ಬನ್ನೆ ಇವರ ಪಾಲಿಗೆ ಮೃಷ್ಟಾನ್ನ ಭೋಜನ. ಇವರಿಗೆ ಸರ್ಕಾರ ನೀಡಿರುವ ಪಡಿತರವೂ ಸಿಕ್ಕಿಲ್ಲ. ಕಾರಣ ಇವರೆಲ್ಲ ನಮ್ಮ ರಾಜ್ಯದವರೇ ಅಲ್ಲ. ಬಡತನ ಕಲಿಸೋ ಅವಮಾನ ಹಾಗೂ ಹಸಿವು ಕಲಿಸೋ ಪಾಠ ಯಾವ ವಿಶ್ವವಿದ್ಯಾಲಯಗಳು ಕಲಿಸೋದಿಲ್ಲ ಅಂತ ಬಲ್ಲವರು ಹೇಳಿದ್ದಾರೆ. ಇಂಥದ್ದೇ ಅನುಭವವನ್ನ, ಪಾಠವನ್ನ ಕೊರೋನಾ ವೈರಸ್ ಕೂಡ ಕಲಿಸ್ತಿದೆ. ತುತ್ತು ಅನ್ನಕ್ಕಾಗಿ ಅನ್ಯ ರಾಜ್ಯದಿಂದ ಬಂದು ಸಿಲುಕಿರುವವರು ಮಾತ್ರ ಇದೇ ಕೊರೋನಾ ಕಾರಣದಿಂದ ಲಾಕ್ ಆಗಿದ್ದಾರೆ. ಕೊರೋನಾ ಕೇಕೆ ಹಾಕ್ತಿರೋ ವಿಜಯಪುರ ನಗರದಲ್ಲೂ ಅನ್ಯ ರಾಜ್ಯದ ಅನೇಕ ಜನರು ಸಿಲುಕಿದ್ದಾರೆ. ಇವರಲ್ಲಿ ಪ್ರಮುಖರು ಗಿಡಮೂಲಿಕೆಗಳಿಂದ ನಾಟಿ ಔಷಧಿ ತಯಾರಿಸಿ ಮಾರಾಟ ಮಾಡಿ ಅದರಿಂದಲೇ ಜೀವನ ನಡೆಸೋ ಜನ. ವಿವಿಧ ಗಿಡಮೂಲಿಕೆಗಳು, ಕಾಯಿ, ತೊಗಟೆ, ಬೇರು ಇತ್ಯಾದಿಗಳನ್ನ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಕುದಿಸ್ತಾರೆ. ಅದರಿಂದ ಬರೋ ತೈಲವನ್ನ ಇವರು ಔಷಧಿಯಾಗಿ ಮಾರ್ತಾರೆ. ಸಂಧಿ ನೋವು, ಕೀಲ್ನೋವು, ತಲೆನೋವು, ಬೆನ್ನು ನೋವು ಹೀಗೆ ವಿವಿಧ ನೋವುಗಳಿಗೆ ಇವರ ನಾಟಿ ಔಷಧಿ ರಾಮಬಾಣುವಂತೆ. ನಗರ, ಪಟ್ಟಣ ಹಾಗೂ ಗ್ರಾಮಗಳಲ್ಲಿ ಅಲೆದು ನಾಟಿ ಔಷಧಿ ಮಾರಾಟ ಮಾಡ್ತಾರೆ. ಸದ್ಯ ವಿಜಯಪುರ ನಗರದ ಹೊರಭಾಗದಲ್ಲಿರೋ ಸುಮಾರು 30ಕ್ಕೂ ಅಧಿಕ ಕುಟುಂಬಗಳು ಕೆಲ ತಿಂಗಳ ಹಿಂದೆ ನೆರೆಯ ಮಹಾರಾಷ್ಟ್ರದಿಂದ ಆಗಮಿಸಿ ನಾಟಿ ಔಷಧಿ ಮಾರಾಟ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಿದ್ರು. ಆದರೆ ಕಳೆದ ಮಾರ್ಚ್ 24ರಂದು ಇಡೀ ದೇಶವೇ ಲಾಕ್ಡೌನ್ ಆದ ಬಳಿಕ ಇವರಿಗೆ ಸಮಸ್ಯೆ ಆಗ್ತಿದೆ. ಹೊರಗೆ ಹೋಗುವಂತಿಲ್ಲ, ನಾಟಿ ಔಷಧಿ ಮಾರಾಟ ಮಾಡುವಂತಿಲ್ಲ, ಇದ್ದಲ್ಲಿಯೇ ಇರಬೇಕು. ಮೊದಲೇ ಕಡು ಬಡತನದಲ್ಲೇ ಬೆಂದು ಬಾಳ್ತಿರೋ ಇವರು ಇದೀಗ ಸಂಕಷ್ಟ ಅನುಭವಿಸ್ತಿದ್ದಾರೆ. ಅನ್ಯ ರಾಜ್ಯದವರಾದ ಕಾರಣ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳೋಕ್ಕೂ ಸಾಧ್ಯವಾಗ್ತಿಲ್ಲ. ಮಾನವೀಯತೆಯ ಆಧಾರದ ಮೇಲೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಇವರೆಲ್ಲರಿಗೂ ನಿತ್ಯ ಹಾಲು ನೀಡ್ತಾ ಇದೆ. 30 ಕುಟುಂಬಗಳ ಸುಮಾರು 90ರಿಂದ 110 ಜನರು ಇಲ್ಲೇ ಟೆಂಟ್ ಹಾಕೊಂಡು ದಿನ ಕಳೀತಿದ್ದಾರೆ. ಈ ಕುರಿತು ನಮ್ಮ ವಿಜಯಪುರ ಜಿಲ್ಲಾ ಪ್ರತಿನಿಧಿ ಅಶೋಕ್ ಎಡಳ್ಳಿ ನೀಡಿರೋ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ನಾವು ವಿಜಯಪುರ ನಗರದ ಹೊರಭಾಗದಲ್ಲಿದ್ದೀವಿ. ಅಂತಂದರೆ ಅಥಣಿ ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವ ಬೈಪಾಸ್ ರಸ್ತೆಯಲ್ಲಿದ್ದೀವಿ. ಇಲ್ಲಿನ ಬಯಲು ಪ್ರದೇಶದಲ್ಲಿ ಕೊಲ್ಲಾಪುರ ಮತ್ತು ತೆಲಂಗಾಣದಿಂದ ರಾಜ್ಯದಿಂದ ಬಂದಂಥ ಹಲವು ಕುಟುಂಬಗಳು ಇಲ್ಲಿ ವಾಸವಾಗಿವೆ. ಇವು ಮುಖ್ಯವಾಗಿ ಜಡಿಬೂಟಿ ಅಂದರೆ ನಾಟಿ ಔಷಧಿಯನ್ನು ಮಾರಾಟ ಮಾಡಿ ಜೀವನ ಸಾಗಿಸುವ ಕುಟುಂಬಗಳು. ಸದ್ಯ ಇವರು ಈ ಮೈದಾನದಲ್ಲಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಟ್ಟು 30ಕ್ಕೂ ಹೆಚ್ಚು ಕುಟುಂಬಗಳು ಕೂಡ ಇಲ್ಲಿ ವಾಸವಾಗಿದ್ದಾವೆ. ಪ್ರತಿಯೊಂದು ಕುಟುಂಬಕ್ಕೂ ಒಂದು ವಾಹನ ಮತ್ತು ಒಂದು ಟೆಂಟ್ ಹಾಕ್ಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ. ಕಳೆದ ಹಲವು ತಿಂಗಳುಗಳಿಂದ ಇಲ್ಲಿ ವ್ಯಾಪಾರಕ್ಕಾಗಿ ಆಗಮಿಸಿರ್ತಕ್ಕಂಥ ಇವರು ಈ ವಿಜಯಪುರ ಜಿಲ್ಲೆಯ ಗ್ರಾಮಗಳಲ್ಲಿ, ನಗರ ಮತ್ತು ಪಟ್ಟಣದಲ್ಲಿ ಇವರು ಸಂಚರಿಸಿ ಏನು ಒಂದು ಔಷಧಿಯನ್ನು ಮಾಡ್ತಾಯಿದ್ರು. ಅಂದರೆ ನಾಟಿ ಔಷಧಿ ಮಾರಾಟಗಾರರು ಅಂತ ಇವ್ರನ್ನ ನಾವು ಗುರುತಿಸ್ಬೋದು. ಏನು ಕೈಕಾಲು ನೋವು, ಸಂಧಿ ನೋವು, ಬೆನ್ನು ನೋವು, ತಲೆನೋವು ಈ ಥರ ನೋವುಗಳಿಗೆ ಇವರು ಔಷಧಿಯನ್ನು ಕೊಡ್ತಾರೆ. ಹಲವಾರು ಏನು ಆಯುರ್ವೇದಿಕ್ ಅಂತಂದರೆ ಗಿಡಮೂಲಿಕೆಗಳಿರ್ಬೋದು, ಬೇರುಗಳಿರ್ಬೋದು, ಈ ಕೆಲವು ಕಾಯಿಗಳನ್ನು ಇವರು ಯೂಸ್ ಮಾಡಿಕೊಂಡು ಔಷಧಿಯನ್ನು ಏನು ಮಾಡ್ತಾರೆ. ಇಲ್ಲಿ ದೃಶ್ಯಗಳನ್ನು ನೋಡ್ಬೋದು. ಈ ರೀತಿ ಎಲ್ಲ ಕಾಯಿ, ಬೇರು ಮತ್ತು ಹಲವು ಔಷಧೀಯ ಸಸ್ಯಗಳಿಂದ ಭಾಗಗಳನ್ನ ಇವರು ಉಪಯೋಗ ಮಾಡಿಕೊಂಡು ಈ ಔಷಧಿಯನ್ನು ಮಾಡ್ತಾರೆ. ಇಂಥ ಬಾಟಲ್ಗಳ ಮುಖಾಂತರ ಆ ಎಣ್ಣೆನ ತೆಗೆದು ಇವರು ಮಾರಾಟ ಮಾಡ್ತಾರೆ. ಈ ಮಾರಾಟ ಮಾಡಿ ಬಂದಂಥ ಹಣದಲ್ಲಿಯೇ ಕೂಡ ಇವರು ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಾರೆ. ಆದರೆ ಕಳೆದ 1 ತಿಂಗಳಿಂದ ಏನು ಇವರು ಲಾಕ್ ಆಗಿದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಇವರು ವ್ಯಾಪಾರ ವಹಿವಾಟೂ ಇಲ್ಲ. ಇತ್ತ ತಮ್ಮ ಊರಿಗೆ ಹೋಗ್ಬೇಕಂದ್ರೂ ಕೂಡ ಪ್ರಯಾಣ ಮಾಡೋಕ್ಕೂ ಕೂಡ ಸಾಧ್ಯವಾಗದೆ ಇಲ್ಲಿ ಪರಿತಪಿಸ್ತಾ ಇದ್ದಾರೆ. ನಗರದ ಅಥಣಿ ರಸ್ತೆ ಬದಿಯಲ್ಲಿ ಟೆಂಟ್ಗಳನ್ನು ಹಾಕಿಕೊಂಡು ನೆಲೆ ನಿಂತಿರೋ ಇವರಿಗೆ ಮಹಾಮಾರಿ ಕೊರೋನಾ ಹೆಮ್ಮಾರಿಯಾಗಿದೆ. ಕೊರೋನಾ ಎಮರ್ಜೆನ್ಸಿ ಹಾಗೂ ಭಾರತ ಲಾಕ್ಡೌನ್ ಕಾರಣದಿಂದ ಇವರು ನಾಟಿ ಔಷಧಿಗಳನ್ನು ಮಾರಾಟ ಮಾಡಲಾಗಿಲ್ಲ. ಬೀದಿ ಬದಿ ಟೆಂಟ್ ಹಾಕೊಂಡು ನಾಟಿ ಔಷಧಿ ಮಾರಾಟ ಮಾಡೋಕ್ಕೂ ಆಗ್ತಿಲ್ಲ. 1 ತಿಂಗಳಿನಿಂದ ವ್ಯಾಪಾರವಿಲ್ಲದ ಕಾರಣ ಸಂಪಾದನೆ ಇಲ್ಲ. ಕೈಯಲ್ಲಿದ್ದ ಹಣವೂ ಖಾಲಿಯಾಗಿದೆ. ಒಪ್ಪೊತ್ತಿನ ಊಟಕ್ಕೂ ತೊಂದರೆ ಆಗ್ತಿದೆ.
ಹಸಿದ ಮಕ್ಕಳು ನಿತ್ಯ ಕಿರಿಕಿರಿ ಮಾಡ್ತಿವೆ. ಸುತ್ತಮುತ್ತಲಿನ ಜನರು ಕೊಡೋ ಅಲ್ಪ ಸ್ವಲ್ಪ ಆಹಾರವೇ ಇಲ್ಲಿರೋ ಮಕ್ಕಳ ಹೊಟ್ಟೆ ತುಂಬಿಸಬೇಕು. ಇಲ್ಲಾಂದ್ರೆ ಒಂದು ಹೊತ್ತು ಟೀ ಹಾಗೂ ಬನ್ ಸೇವಿಸಿ ಕಾಲ ಕಳೀತಿದ್ದಾರೆ. ನಾವೆಲ್ಲ ನಮ್ಮೂರಿಗೆ ಹೋಗ್ಬೇಕು. ಇಲ್ಲಿ ಕೆಲ ತಿಂಗಳ ಕಾಲ ಇದ್ದೀವಿ. ಲಾಕ್ಡೌನ್ ಕಾರಣದಿಂದ ಯಾವುದೇ ವ್ಯಾಪಾರ ವಹಿವಾಟಿಲ್ಲ. ಕೈಯಲ್ಲಿದ್ದ ಹಣ ಕೂಡ ಖಾಲಿಯಾಗಿದೆ. ನಮಗೆ ನಮ್ಮ ಸ್ವಂತ ಗ್ರಾಮಕ್ಕೆ ಹೋಗೋದಕ್ಕೆ ಅನುಮತಿನಾದ್ರೂ ಕೊಡಿ, ಇಲ್ಲ ನಮಗೆ ಸೌಲಭ್ಯಗಳನ್ನಾದ್ರೂ ನೀಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಅದೇ ಏನಾಯ್ತಾ ಜಡಿ ಬೂಟಿ ಅದ ಔಷಧಿ ಮಾಡ್ತಾ ಇದೆ, ಅದೇ ಎಲ್ಲ ವ್ಯಾಪಾರ ಮಾಡ್ತಾ ಇದೆ ಬಿಜಾಪುರ್ಗೆ. ಮತ್ತು ಅದೇ ಸಮಸ್ಯೆ ಹೆಂಗಾಗಿದೆ, ಅಲ್ಲೇ ಬಂದಾಗಿದೆ. ಎಲ್ಲ ಊರಿಗೆ ಹೋಗೋಕೆ ಭೀ ಬರಲ್ಲ, ನಮ್ಮ ಕಡೆ ಊಟ ಮಾಡೋಕ್ಕೆ ಇದೆ ಸರಿ ಮಾಡೋಕ್ಕೆ ಬರಲ್ಲ ನಮಗೆ. ಎಲ್ಲ ಸಣ್ಣ ಸಣ್ಣ ಹುಡುಗರು ಇರ್ತಾ ಇಲ್ಲಿ, ಇನ್ನು ವ್ಯಾಪಾರ ಮಾಡೋಕ್ಕೆ ಇಲ್ಲ. ಮತ್ತು ಅದೇ ನಮಗೆ ಜೀವಗೆ ಹಿಂಗೆ ಆಗ್ತಾಯಿದೆ. ಅದಕ್ಕೆ ಹಿಂಗೆ ಹೇಳ್ತಾ ಇದೆ. ಅದೇ ರಿಕಾರ್ಡ್ ಮಾಡ್ತಾ ಇದೆ, ಎಲ್ಲಗೆ ಅದೇ ಕೇಳ್ತಾ ಇದೆ. ನಮಗೆ ಸ್ವಲ್ಪ ಹೆಲ್ಪ್ ಮಾಡೋ ನಮಗೆ. ಸದ್ಯ ಈ 30 ಕುಟುಂಬಗಳನ್ನ ಅವರ ರಾಜ್ಯಕ್ಕೆ ಹಾಗೂ ಅವರ ಗ್ರಾಮಕ್ಕೆ ತೆರಳಲು ಅನುಮತಿ ನೀಡೋದು ಕಷ್ಟದ ಮಾತು. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗ್ತಿವೆ. ಇನ್ನು ಮಹಾರಾಷ್ಟ್ರದಲ್ಲೂ ಕೊರೋನಾ ಮಿತಿ ಮೀರಿರೋದ್ರಿಂದ ಅಲ್ಲೂ ಕೂಡ ಇವರನ್ನು ಸೇರಿಸೋದಿಲ್ಲ. ಹೀಗಾಗಿ ಲಾಕ್ಡೌನ್ ಮುಗಿಯೋವರೆಗೂ ಜಿಲ್ಲಾಡಳಿತ ಇವರಿಗೆಲ್ಲ ಪಡಿತರ ವ್ಯವಸ್ಥೆ ಮಾಡಿ ತಾತ್ಕಾಲಿಕ ನೆಲೆಯನ್ನಾದರೂ ಕಲ್ಪಿಸಬೇಕಿದೆ. ಅಶೋಕ್ ಕೆಡಳ್ಳಿ, TV9 ವಿಜಯಪುರ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.